ಪ್ರತಿಷ್ಠಿತ ಮಠದ ಆಸ್ತಿ ಮಾರಾಟದಲ್ಲಿ ವೈದ್ಯನಿಗೆ ವಂಚನೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಪಿ ಸುಜಯೇಂದ್ರ ಅನ್ನುವಾತನ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿನ ಅಂಶಗಳು ನ್ಯೂಸ್ 18ಗೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ಚಾರ್ಜ್ ಶೀಟ್ನ ಅಂಶಗಳು ನ್ಯೂಸ್ 18ಗೆ ಲಭ್ಯ ಆಗಿರುವುದು. ಆರೋಪಿ ಸುಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪ್ರತಿಷ್ಠಿತ ಮಠದ ಆಸ್ತಿಯನ್ನ ವೈದ್ಯನೊಬ್ಬರಿಗೆ ಮಾರಾಟ ವಂಚನೆ ಮಾಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಮ್ಮು ಕಾಶ್ಮೀರ ಮೂಲದ ವೈದ್ಯ ರಾಜ ಲಂಗರ್ಗೆ ಮಾರಾಟ ಮಾಡೋ ಮೂಲಕವಾಗಿ ಮೋಸ ಮಾಡಿರುವುದು. KIAL ಬಳಿಯ ಮಠದ ನಿವೇಶನ ಕೊಡಿಸೋದಾಗಿ ವಂಚನೆ ಎಸಗಿದ್ದಾನೆ ಆರೋಪಿ. ಬೆಂಗಳೂರಲ್ಲಿ ನಿವೇಶನ ಖರೀದಿ ಹೆಸರಲ್ಲಿ ಡಾಕ್ಟರ್ಗೆ ವಂಚನೆ ಮಾಡಿರುವುದು. 2.70 ಕೋಟಿ ಹಣ ಪಡೆದು ಸುಜಯೇಂದ್ರ ಅನ್ನುವಂಥ ವ್ಯಕ್ತಿ ಮೋಸ ಮಾಡಿರೋದು. 40x60 ಸೈಟ್ ಕೊಡಿಸೋದಾಗಿ ಮಠದ ಹೆಸರಲ್ಲಿ ವಸೂಲಿ ಮಾಡಿರೋದು. 1.5 ಕೋಟಿ ಹಣ ಪಡೆದಿದ್ದ ಸುಜಯೇಂದ್ರ. ಈಗಾಗಲೇ ಈ ಪೈಕಿ 1.5 ಕೋಟಿ ಹಣವನ್ನ ಪಡೆದಿದ್ದ. 2,70,00,000ಕ್ಕೆ ಮುಗಿಸಿದ್ದದು. ಗಣ್ಯ ವ್ಯಕ್ತಿಗಳ ಪರಿಚಯ ಇದೆ ಅಂತ ತೋರಿಸಿಕೊಂಡಿದ್ದ ಈತ ನಂಬಿಸೋದಕ್ಕೆ ರಾಜಕಾರಣಿಗಳು ಪ್ರಭಾವಿಗಳ ಜೊತೆಗಿನ ಫೋಟೋಗಳನ್ನ ಆ ವೈದ್ಯನಿಗೆ ಈಗ ಮೋಸ ಹೋಗಿರುವಂತ ವ್ಯಕ್ತಿಗೆ ತೋರಿಸಿದ್ದು. ಕೇಂದ್ರ ಗೃಹ ಇಲಾಖೆ ರಾಜ್ಯ ಸರ್ಕಾರದ ನಕಲಿ ಸೀಲ್ಗಳನ್ನು ಕೂಡ ಈತ ರೆಡಿ ಮಾಡ್ಕೊಂಡಿದ್ದ. ಆ ನಕಲಿ ಸೀಲ್ಗಳನ್ನ ಬಳಸಿಕೊಂಡು ಲೆಟರ್ ಹೆಡ್ಗಳನ್ನ ತಯಾರು ಮಾಡ್ಕೊಂಡಿದ್ದ ಅಂತ ಸದ್ಯಕ್ಕಿರೋ ಮಾಹಿತಿ. ಆ ಚಾರ್ಜ್ ಶೀಟ್ ನ್ಯೂಸ್ 18ಗೆ ಲಭ್ಯ ಆಗಿದೆ. 2,70,00,000 ಹಣವನ್ನ ಪಡೆದು ವಂಚನೆಯನ್ನ ಮಾಡಿರುವಂಥದ್ದು. ಅದು ಕೂಡ ಒಂದು ಪ್ರತಿಷ್ಠಿತ ಮಠದ ಹೆಸರಲ್ಲಿ. ಆ ಮಠಕ್ಕೂ ನನಗೂ, ಆ ಮಠದ ಸ್ವಾಮೀಜಿಗಳಿಗೂ ನನಗೂ ಸಂಬಂಧ ಇದೆ, ನಾನು ಕೂಡ ಮಠದ ಭಾಗಿದಾರ ಅನ್ನುವಂಥ ಅರ್ಥದಲ್ಲಿ ಆ ವ್ಯಕ್ತಿಯನ್ನ ಪುಸಲಾಯಿಸಿ ನಂಬಿಸಿ ಯಾವ ರೇಂಜಿಗಂದ್ರೆ ಸೀಲ್ಗಳನ್ನು ಕೂಡ ಫೇಕ್ ಆಗಿ ಈತ ರೆಡಿ ಮಾಡ್ಕೊಂಡಿದ್ದ. ಕೇಂದ್ರ ಗೃಹ ಇಲಾಖೆಯ ಸೀಲನ್ನ ಈತ ರೆಡಿ ಮಾಡ್ಕೊಂಡಿದ್ದು. ಸೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಸೆಟಪ್ ಮಾಡಿಕೊಂಡು 2,70,00,000 ಹಣವನ್ನು ಪಡೆದು ಈಗ ವಂಚನೆ ಎಸಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ವಂಚನೆಗೆ ಒಳಗಾಗಿರುವಂತಹ ವ್ಯಕ್ತಿ ವೈದ್ಯ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಈ ವ್ಯಕ್ತಿ ಮಾಡ್ಕೊಂಡಿರುವಂತಹ ಸೆಟಪ್ ಎಲ್ಲ ನೋಡ್ತಾ ಇದ್ರೆ ಈತ ಒಬ್ಬರಿಗೆ ಮಾತ್ರ ಈ ರೀತಿಯಾಗಿ ಮಕ್ಮಲ್ ಟೋಪಿ ಹಾಕಿದಂಗೆ ಕಾಣಿಸ್ತಾ ಇಲ್ಲ. ಬಹಳಷ್ಟು ಮಂದಿಗೆ ಈತ ಈ ರೀತಿಯಾಗಿ ಮೋಸ ಮಾಡಿದ್ದಾನೇನೋ ಅನ್ನುವಂಥ ಅನುಮಾನ ಅಂತೂ ಬರುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಇದನ್ನ ಹೊರತುಪಡಿಸಿದಂಗೆ ಈತ ಬೇರೆ ಯಾರಿಗಾದ್ರೂ ಅನ್ಯಾಯ ಮಾಡಿರುವಂತ ವಿಚಾರ ಬೆಳಕಿಗೆ ಬಂದಿದೆಯಾ? ಆ ಬಗ್ಗೆ ಮಾಹಿತಿ ಇದೆಯಾ? ಅರುಣ್, ಈಗಾಗಲೇ ಈತನ ವಿರುದ್ಧ ಸಾಕಷ್ಟು ವಿಚಾರಗಳು ತನಿಖೆ ವೇಳೆ ಗೊತ್ತಾಗಿದೆ. ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸುಜಯೇಂದ್ರ ಎನ್ನುವುದನ್ನ ಈತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಜನರಿಗೆ ಸುಳ್ಳು ಹೇಳಿ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಉತ್ತರ ಭಾರತ ಮೂಲದ, ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರ ಮೂಲದ ವೈದ್ಯರೊಬ್ಬರಿಗೆ ಈತ ವಂಚನೆ ಮಾಡಿದ ಒಂದು ಪ್ರಕರಣ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಪೊಲೀಸರು ತನಿಖೆ ನಡೆಸಿದ ಸಂದರ್ಭದಲ್ಲಿ ಈತ ಸಾಕಷ್ಟು ಜನರಿಗೆ ಒಂದಷ್ಟು ರಾಜಕಾರಣಿಗಳ ಹೆಸರಲ್ಲಿ ಮೋಸ ಮಾಡಿದ್ದಾನೆ. ಒಂದಷ್ಟು ಫೇಕ್ ಲೆಟರ್ ಹೆಡ್ಗಳನ್ನು ಬಳಸಿ ಈತ ಮೋಸ ಮಾಡ್ತಿದ್ದ. ಸೈಟ್ಗಳನ್ನು ಕೊಡಿಸ್ತೀನಿ ಅಂತ ಅವರಿಂದ ಕೋಟ್ಯಾಂತರ ರೂಪಾಯಿಯನ್ನ ಇಸ್ಕೊಂಡು ವಂಚನೆ ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈತ ಇದೇ ರೀತಿಯಾಗಿ ಬೇರೆ ಬೇರೆಯವರಿಗೆ ವಂಚನೆ ಮಾಡಿದ್ದಾನೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಬೇರೆ ಬೇರೆ ಕಡೆಯೂ ಕೂಡ ಈತನ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. ಈತ ಅಮಿತ್ ಶಾ ಹೆಸರಾಗಿರ್ಬೋದು, ಕೇಂದ್ರ ಗೃಹ ಕಚೇರಿಯ ಹೆಸರಾಗಿರ್ಬೋದು, ಒಂದಷ್ಟು ಸೆಂಟ್ರಲ್ ಕಚೇರಿಗಳ ಅಂದ್ರೆ ಕೇಂದ್ರ ಸರ್ಕಾರದ ಒಂದಷ್ಟು ಕಚೇರಿಗಳ ಲೆಟರ್ ಹೆಡ್ಗಳನ್ನ ಫೋರ್ಜರಿ ಮಾಡಿ ಈತ ಜನರಿಗೆ ತೋರಿಸಿ, ಯಾರೆಲ್ಲ ದುಡ್ಡು ಇರ್ತವೆ ಅಂತವರಿಗೆ ತೋರಿಸಿ ಈತ ಸೈಟ್ ಮಾರುವಂತದ್ದಾಗಿರ್ಬೋದು, ಮತ್ತೆ ಹಣ ಹೂಡಿಕೆ ಮಾಡಿಸುವಂತ ವಿಚಾರದಲ್ಲಾಗಿರ್ಬೋದು, ಈ ರೀತಿಯಾಗಿ ಒಂದಷ್ಟು ಸುಳ್ಳು ಭರವಸೆಗಳನ್ನು ನೀಡಿ ನನಗೆ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಪರಿಚಯ ಇದ್ದಾರೆ, ಅಮಿತ್ ಶಾ ನನಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ನನಗೆ ನೇರವಾಗಿ ಕನೆಕ್ಟ್ ಇದ್ದಾರೆ ಅಂತೇಳಿ ಒಂದಷ್ಟು ಫೋಟೋಗಳನ್ನು ತೋರಿಸಿ ನಂಬಿಸಿ ವಂಚನೆ ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಬೇರೆ ಬೇರೆ ಠಾಣೆಗಳಲ್ಲೂ ಕೂಡ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ. ಈತ ಬೇರೆಯವರ ಜೊತೆ ಅಂದ್ರೆ ಕೇಂದ್ರ ಸಚಿವರ ಜೊತೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರಾಜಕಾರಣಿಗಳ ಜೊತೆ ತೆಗೆಸಿಕೊಂಡಿರುವಂತಹ ಫೋಟೋಗಳಾಗಿರ್ಬೋದು, ಮತ್ತೆ ಒಂದಷ್ಟು ಲೆಟರ್ ಹೆಡ್ಗಳನ್ನ ಈತ ಫೋರ್ಜರಿ ಮಾಡಿರುವಂತದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸಾಕಷ್ಟು ಸಾಕ್ಷಿಗಳು ಕೂಡ ತನಿಖೆ ವೇಳೆ ಪತ್ತೆಯಾಗಿದೆ. ಈತ ಒಂದು ಮಠಕ್ಕೆ ಇನ್ವೆಸ್ಟ್ ಮಾಡಿದ್ದೇನೆ ಅಂತ ಕೂಡ ಹೇಳಿಕೊಂಡು ಆತ ಆ ಒಂದು ಮಠದಲ್ಲಿ ಈತನಿಗೆ ಪಾಲುದಾರನಿದ್ದಾನೆ ಅನ್ನುವಂಥದ್ದು ಕೂಡ ಈತ ಹೇಳಿಕೊಂಡು ಒಂದಷ್ಟು ವಂಚನೆ ಮಾಡಿದ್ದಾನೆ, ಈತ ನಂಬಿಸಿದ್ದ ಅಂತ ಹೇಳಿ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅದರಲ್ಲೂ ಕೂಡ ಕೆಂಪೇಗೌಡ ನ್ಯಾಷನಲ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಒಂದು ಜಾಗವನ್ನ ಇವರಿಗೆ ಕೊಡಿಸ್ತೀನಿ ಅಂತೇಳಿ, ಅಂದ್ರೆ ಉತ್ತರ ಭಾರತ ಮೂಲದ ವ್ಯಕ್ತಿಗೆ ವೈದ್ಯರಿಗೆ ಕೊಡಿಸ್ತೀನಿ ಅಂತೇಳಿ ಈತ 1,20,00,000 ಹಣವನ್ನು ಕೂಡ ಹಾಕಿಸಿಕೊಂಡಿದ್ದ. ಕನ್ಸ್ಟ್ರಕ್ಷನ್ ಕಂಪನಿಯೊಂದರ ಮೂಲಕ ಆತ ಹಣದ ವ್ಯವಹಾರವನ್ನು ಕೂಡ
ಮಾಡಿದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ತನಿಖೆ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ. ಈತ ಎಷ್ಟು ಜನರಿಗೆ ವಂಚನೆ ಮಾಡಿದ, ಈತನ ವಿರುದ್ಧ ಎಲ್ಲೆಲ್ಲಿ ಕೇಸುಗಳು ದಾಖಲಾಗಿದ್ದಾವೆ ಅವೆಲ್ಲವೂ ಕೂಡ ಶೇಖರಣೆ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮುಂದಿನ ಹಂತದಲ್ಲೂ ಕೂಡ ಈ ಒಂದು ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯೂ ಕೂಡ ಮುಂದುವರೆದಿದೆ. ಅರುಣ್, ಮದೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿರುವಂತದ್ದು ಈ ವ್ಯಕ್ತಿ ಮೋಸ ಮಾಡಿರುವಂತಹ ವ್ಯಕ್ತಿ ಯಾವ ಮಠದ ಹೆಸರನ್ನ ದುರುಪಯೋಗ ಮಾಡಿಕೊಂಡಿದ್ದಾನೋ ಇಲ್ಲಿವರೆಗೂ ಕೂಡ ನಂಬಿಸೋದಕ್ಕಾಗಿ ಸೊ ಆ ಮಠದಲ್ಲೂ ಕೂಡ ಎನ್ಕ್ವೈರಿ ಆಗಿರುತ್ತೆ ಪೊಲೀಸ್ ಅಧಿಕಾರಿಗಳಿಂದ. ಚಾರ್ಜ್ ಶೀಟ್ನಲ್ಲಿ ಅದೆಲ್ಲ ಉಲ್ಲೇಖ ಆಗಿರುತ್ತೆ. ಮಠದಿಂದ ಬಂದಿರುವಂತಹ ಸ್ಪಷ್ಟನೆ ಏನು ಈ ಬಗ್ಗೆ, ಈ ವ್ಯಕ್ತಿ ಬಗ್ಗೆ? ಅರುಣ್, ಈಗಾಗಲೇ ಮಲ್ಲೇಶ್ವರಂನಲ್ಲಿರುವಂತಹ ಪ್ರತಿಷ್ಠಿತ ಮಠಕ್ಕೆ ಆತ ತಾನು ಹೂಡಿಕೆ ಮಾಡಿದ್ದಾಗಿ ಅನುದಾನ ಕೊಟ್ಟಿದ್ದೇನೆ ಅಂತ ಹೇಳಿಕೊಂಡಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಆ ಮಠಕ್ಕೂ ಕೂಡ ಭೇಟಿ ನೀಡಿ ವಿಜಯನಗರ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಆತ ಆಗಾಗ ಆ ಮಠಕ್ಕೆ ಬಂದು ಹೋಗ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗಿದೆ. ಆದರೆ ಆತ ಅಲ್ಲಿ ಹೂಡಿಕೆ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೂಡ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚಿನ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು ಅಂದ್ರೆ ಆತ ಆಗಾಗ ಮಠಕ್ಕೆ ಹೋಗಿ ಬರ್ತಿರುವಂತ ವಿಚಾರ ಆಗಿರ್ಬೋದು, ಅನುದಾನದ ರೀತಿಯಲ್ಲಿ ಕೊಟ್ಟಿರುವಂತಹ ಒಂದಷ್ಟು ದುಡ್ಡಿನ ವಿಚಾರವಾಗಿದ್ದು ಆಗಿರ್ಬೋದು, ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಇದರ ಜೊತೆಗೆ ಈತನಿಗೆ ಆ ಮಠದ ಜೊತೆ ಮಠದ ಜೊತೆ ಇನ್ನೂ ಏನೆಲ್ಲ ಕನೆಕ್ಷನ್ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಕೂಡ ಮುಂದುವರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಈತನ ಹಿನ್ನೆಲೆ ಆಗಿರ್ಬೋದು, ಈತ ಬೇರೆ ಬೇರೆ ಕಡೆ ಎಲ್ಲಿ ವಂಚನೆ ಮಾಡಿದ್ದ, ಈತನ ವಿರುದ್ಧ ಎಲ್ಲೆಲ್ಲಿ ಪ್ರಕರಣ ದಾಖಲಾಗಿದ್ದಾವೆ, ಮತ್ತೆ ಈ ಒಂದು ಕೇಸ್ನಲ್ಲಿ ಈತ ಏನೆಲ್ಲ ಮಾಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸುವಂತ ಕೆಲಸವನ್ನ ವಿಜಯನಗರ ಪೊಲೀಸರು ಮಾಡಿದ್ರು. ಮಠದ ವಿಚಾರವಾಗಿಯೂ ಕೂಡ ಇನ್ನಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದನ್ನ ಅಡಿಷನಲ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅವರ ವಿರುದ್ಧ ಅಂದ್ರೆ ಮಠದಲ್ಲಿರುವಂತಹ ವ್ಯಕ್ತಿಗಳ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಆತ ಆಗಾಗ ಅನುದಾನ ಕೊಡ್ತಿದ್ದ, ಮತ್ತೆ ಆಗಾಗ ಮಠಕ್ಕೆ ಬಂದು ಹೋಗ್ತಿದ್ದ ಅಂತ ಹೇಳಿ ಕೂಡ ಗೊತ್ತಾಗಿದೆ ತನಿಖೆ ವೇಳೆ. ಎಲ್ಲ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈತ ಬೇರೆ ಬೇರೆಯವರಿಗೆ ವಂಚನೆ ಮಾಡಿದ್ದಾನೆ ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಟ್ರಯಲ್ ಅನ್ನು ಮಾಡಲಾಗುತ್ತೆ. ಟ್ರಯಲ್ ನಲ್ಲಿ ಇವೆಲ್ಲವೂ ಕೂಡ ಪ್ರೂವ್ ಆದ್ರೆ ಆತನಿಗೆ ಶಿಕ್ಷೆ ಕೂಡ ವಿಧಿಸುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಮದೇಶ್ ಡೀಟೇಲ್ಸ್ಗೆ. ಶೃಂಗೇರಿ ವಿಧಾನಸಭೆಯ ಅಂಚೆ ಮತಗಳ ಎಣಿಕೆ ದಂಗಲ್, ಕೈ ಶಾಸಕ ರಾಜೇಗೌಡರಿಗೆ ಬಿಗ್ ಶಾಕ್. ಚಲಾವಣೆಯಾದ ಅಂಚೆ ಮತಗಳೆಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಕಡಿಮೆಯಾಯಿತು? ಫಲಿತಾಂಶಕ್ಕೂ ಮುನ್ನ ಬಿಜೆಪಿ ಸಂಭ್ರಮ, ಟ್ಯಾಂಪರಿಂಗ್ ಆರೋಪ ಕೈ ದೂರು. ಶೃಂಗೇರಿ ದಂಗಲ್. ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯವಾಗಿದೆ. ಈಗ ಅಂಚೆ ಮತಗಳನ್ನ ಪ್ಯಾಕ್ ಮಾಡಿ ಮತ್ತೆ ಮೂಲ ಸ್ಥಾನದಲ್ಲಿ ಇಡಲಾಗಿದೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಕಾಂಗ್ರೆಸ್ ಶಾಸಕ ರಾಜೇಗೌಡರಿಗೆ ಶಾಕ್ ಎದುರಾಯಿತು. ರಾಜೇಗೌಡರು ಪಡೆದ ಮತಗಳಲ್ಲಿ ಈಗ 255 ಮತಗಳು ವ್ಯತ್ಯಾಸವಾಗಿದೆ. ಈ ಬಗ್ಗೆ ಮಾತನಾಡಿದ ಚುನಾವಣಾಧಿಕಾರಿ ಗೌರವ್ ಕುಮಾರ್, ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಈಗಾಗಲೇ ಮರು ಎಣಿಕೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ರಾಜೇಗೌಡ ಮಾತನಾಡಿ ವೋಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮಾತನಾಡಿ ಸೋಲಾದಾಗ ಟ್ಯಾಂಪರಿಂಗ್ ಆಗಿದೆ ಅನ್ನೋದು, ಗೆದ್ದಾಗ ಜನಾಭಿಪ್ರಾಯ ಅನ್ನೋದು ಕಾಂಗ್ರೆಸ್ನ ಚಾಳಿ ಅಂತ ಹೇಳಿದ್ದಾರೆ. ಹೈಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರಿವೆರಿಫಿಕೇಶನ್ ಮತ್ತು ರೀಕೌಂಟಿಂಗ್ ಅನ್ನ ಆದೇಶ ಮಾಡುತ್ತೆ. ಆ ಆದೇಶದಂತೆ ರಿವೆರಿಫಿಕೇಶನ್ ಹಾಗೂ ರೀಕೌಂಟಿಂಗ್ ಅನ್ನ ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಆ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಾಕಿ ಉಳಿದಂತಹ ಅಂಚೆ ಮತಗಳನ್ನು ಮತಪತ್ರಗಳನ್ನು ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಸೊ ಅದರಂತೆ ಇವತ್ತು ಸಂಪೂರ್ಣ ಪ್ರಕ್ರಿಯೆ ಇವತ್ತು ಮುಗಿಸಿದ್ವಿ. ಹೈಕೋರ್ಟು ಈ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿಯ DN ಜೀವರಾಜ್ ಗೆಲುವು ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದರು.